ಒಂದು ಸಾಮಾನ್ಯ ಮಧ್ಯಮ ವರ್ಗದ ಹುಡುಗಿ, ಕಾಲಿನಲ್ಲಿ ಹವಾಯಿ ಚಪ್ಪಲಿ, ಕೈಯಲ್ಲಿ ಹಳೆಯ ಬ್ಯಾಗ್, ಆದರೆ ಹೃದಯದಲ್ಲಿ ಬೆಂಕಿ. ಆ ಬೆಂಕಿಯೇ ಒಂದು ದಿನ ಭಾರತದ ಅತಿದೊಡ್ಡ ರಾಜಕೀಯ ದೈತ್ಯಗಳನ್ನು ಸವಾಲು ಮಾಡುತ್ತದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಒಬ್ಬ ಮಹಿಳೆ, ಒಬ್ಬಳೇ ಸಂಪೂರ್ಣ ವ್ಯವಸ್ಥೆಗೆ ಎದುರಾಗಿ ನಿಂತರೆ ಏನಾಗಬಹುದು? ಈ ಪ್ರಶ್ನೆಗೆ ಜೀವಂತ ಉತ್ತರವೇ ಮಮತಾ ಬ್ಯಾನರ್ಜಿ. ಕೋಲ್ಕತ್ತಾದ ಸಣ್ಣ ಬೀದಿಗಳಲ್ಲಿ ಆರಂಭವಾದ ಆ ಹುಡುಗಿಯ ಪಯಣ ನಂತರ ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸವನ್ನೇ ತಲೆಕೆಳಗಾಗಿಸುತ್ತದೆ. ಬಾಲ್ಯದಿಂದಲೇ ಅವಳಿಗೆ ಹೋರಾಟ ಹೊಸದಲ್ಲ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿಲ್ಲ. ತಂದೆಯ ಮರಣದ ನಂತರ ಮನೆಯ ಹೊರೆ ಹೆಚ್ಚಾಯಿತು. ಆದರೆ ಅದೇ ಸಮಯದಲ್ಲಿ ಮಮತಾ ಜೀವನದ ಮೊದಲ ಪಾಠ ಕಲಿತಳು. ಬದುಕಬೇಕು ಅಂದರೆ ಹೋರಾಡಬೇಕು. ಕಾಲೇಜು ದಿನಗಳಲ್ಲಿ ಅವಳು ವಿದ್ಯಾರ್ಥಿ ರಾಜಕೀಯಕ್ಕೆ ಕಾಲಿಟ್ಟಾಗ ಅನೇಕರಿಗೆ ಅದು ಸಾಮಾನ್ಯ ಆಸಕ್ತಿ ಅನ್ನಿಸಿತು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಈ ಯುವತಿ ಮುಂದೆ ಹೋಗಿ ಭಾರತದ ಅತ್ಯಂತ ಭಯಾನಕ ರಾಜಕೀಯ ಹೋರಾಟಗಾರ್ತಿಯರಲ್ಲಿ ಒಬ್ಬಳಾಗುತ್ತಾಳೆ ಅಂತ. ಅವಳ ಭಾಷಣಗಳಲ್ಲಿ ಬೆಂಕಿ ಇತ್ತು, ಮಾತುಗಳಲ್ಲಿ ಆಕ್ರೋಶ ಇತ್ತು. ಆದರೆ ಜನರಿಗೆ ಕಾಣಿಸಿಕೊಂಡದ್ದು ಒಂದೇ: ನಮ್ಮವರಂತೊಬ್ಬಳು. ಅದೇ ಅವಳ ದೊಡ್ಡ ಶಕ್ತಿ. ಕಾಂಗ್ರೆಸ್ ಪಕ್ಷದಲ್ಲಿ ಅವಳು ವೇಗವಾಗಿ ಬೆಳೆಯುತ್ತಿದ್ದಳು. ದೆಹಲಿಯ ರಾಜಕೀಯ ವಲಯ ಅವಳನ್ನು ಗಮನಿಸಲು ಆರಂಭಿಸಿತು. ಆದರೆ ಮಮತಾಗೆ ಕುರ್ಚಿಗಿಂತ ಹೋರಾಟ ಮುಖ್ಯ. ರಸ್ತೆಯ ಪ್ರತಿಭಟನೆಗಳು, ಪೊಲೀಸ್ ಲಾಠಿ ಚಾರ್ಜ್, ರಕ್ತದಿಂದ ತೀವ್ರವಾದ ಬಿಳಿ ಸೀರೆ, ಈ ದೃಶ್ಯಗಳು ನಿಧಾನವಾಗಿ ಅವಳನ್ನು ಸಾಮಾನ್ಯ ನಾಯಕಿಯಿಂದ ಜನರ ಭಾವನೆಯಾಗಿ ಪರಿವರ್ತಿಸಿತು. ಒಂದು ಘಟನೆ ಪಶ್ಚಿಮ ಬಂಗಾಳದ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಬಿಟ್ಟಿತು. ಪ್ರತಿಭಟನೆಯ ವೇಳೆ ಅವಳ ಮೇಲೆ ನಡೆದ ದಾಳಿ, ತಲೆಗೆ ಬಿದ್ದ ಹೊಡೆತ, ರಕ್ತಸಿಕ್ತ ಮುಖ. ಆದರೆ ಆ ದಿನವೂ ಅವಳು ಹಿಂದಕ್ಕೆ ಹೋಗಲಿಲ್ಲ. ಜನರು ಅಂದುಕೊಂಡರು, ಈ ಮಹಿಳೆ ಕುಸಿಯುವುದಿಲ್ಲ. ಆದರೆ ನಿಜವಾದ ಯುದ್ಧ ಇನ್ನೂ ಆರಂಭವಾಗಿರಲಿಲ್ಲ. ಆ ಸಮಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪ್ರಭಾವ ಅಷ್ಟು ಭಾರಿಯಾಗಿತ್ತು, ಅವರನ್ನು ಸೋಲಿಸುವುದು ಅಸಾಧ್ಯ ಅನ್ನಿಸುತ್ತಿತ್ತು. ದಶಕಗಳ ಕಾಲ ಒಂದೇ ಶಕ್ತಿ ರಾಜ್ಯವನ್ನು ಆಳುತ್ತಿತ್ತು. ಹಲವರು ಪ್ರಯತ್ನಿಸಿದರು, ವಿಫಲರಾದರು. ಆದರೆ ಮಮತಾ ಬೇರೆ ರೀತಿಯಲ್ಲಿ ಯೋಚಿಸಿದಳು. ಜನರ ಕೋಪವನ್ನ ಶಕ್ತಿಯನ್ನಾಗಿ ಮಾಡಬೇಕು ಅಂತ ನಿರ್ಧರಿಸಿದಳು. ಅದೇ ಸಮಯದಲ್ಲಿ ಹುಟ್ಟಿತು ತೃಣಮೂಲ ಕಾಂಗ್ರೆಸ್. ಅನೇಕರಿಗೆ ಅದು ರಾಜಕೀಯ ಆತ್ಮಹತ್ಯೆಯಂತೆ ಕಾಣಿಸಿತು. ದೊಡ್ಡ ಪಕ್ಷ ಬಿಟ್ಟು ಹೊಸ ಪಕ್ಷ, ಅದು ಕೂಡ ಕಮ್ಯುನಿಸ್ಟ್ ಕೋಟೆಯ ಮಧ್ಯದಲ್ಲಿ. ಆದರೆ ಮಮತಾ ಹಿಂದೆ ನೋಡಲಿಲ್ಲ. ಅವಳು ರೈಲುಗಳಲ್ಲಿ ಪ್ರಯಾಣಿಸಿದಳು, ಗ್ರಾಮಗಳಲ್ಲಿ ಮಲಗಿದಳು, ಜನರ ಮನೆಗಳಲ್ಲಿ ಊಟ ಮಾಡಿದಳು ಮತ್ತು ಒಂದು ವಿಷಯವನ್ನ ಮತ್ತೆ ಮತ್ತೆ ಹೇಳುತ್ತಿದ್ದಳು: ಪರಿವರ್ತನೆ ಬೇಕು. ಆ ಒಂದು ಪದ, ಪರಿವರ್ತನ್, ನಿಧಾನವಾಗಿ ಜನರ ಘೋಷಣೆಯಾಯಿತು. ನಂತರ ಬಂದವು ಸಿಂಗೂರು ಮತ್ತು ನಂದಿಗ್ರಾಮ ಹೋರಾಟಗಳು. ರೈತರ ಭೂಮಿ ಕಸಿದುಕೊಳ್ಳಲಾಗುತ್ತಿದೆ ಅನ್ನೋ ಭಯ ಜನರೊಳಗೆ ಕೋಪ ಹುಟ್ಟಿಸಿತು. ಅಲ್ಲಿ ಮಮತಾ ಕೇವಲ ರಾಜಕಾರಣಿಯಾಗಿ ಕಾಣಿಸಲಿಲ್ಲ, ಅವಳು ಜನರ ಪರ ನಿಂತ ಹೋರಾಟಗಾರ್ತಿಯಾಗಿ ಹೊರಹೊಮ್ಮಿದಳು. ರಸ್ತೆಗಳಲ್ಲಿ ಪ್ರತಿಭಟನೆಗಳು, ಕಣ್ಣೀರು, ಅನಿಲ, ಗುಂಡಿನ ಸದ್ದು, ಸಂಪೂರ್ಣ ರಾಜ್ಯ ಕದಡಿತು. ದೇಶದ ಮಾಧ್ಯಮದ ಕಣ್ಣುಗಳು ಪಶ್ಚಿಮ ಬಂಗಾಳದ ಮೇಲೆ ನೆಟ್ಟವು. ಮತ್ತು ಆ ಸಮಯದಲ್ಲಿ ಮಮತಾ ಒಂದು ವಿಷಯ ಅರ್ಥ ಮಾಡಿಕೊಂಡಳು: ಈ ಯುದ್ಧ ಈಗ ಕೇವಲ ಚುನಾವಣೆಯಲ್ಲ, ಇದು ಜನರ ಅಸ್ತಿತ್ವದ ಪ್ರಶ್ನೆ. ವರ್ಷಗಳ ಹೋರಾಟದ ನಂತರ 2011ರ ಚುನಾವಣೆ ಬಂದಾಗ ವಾತಾವರಣವೇ ಬದಲಾಗಿತ್ತು. ಜನರು ಬದಲಾವಣೆಗೆ ಕಾಯುತ್ತಿದ್ದರು. ಮತ ಎಣಿಕೆ ಆರಂಭವಾಯಿತು ಮತ್ತು ನಂತರ ಸಂಭವಿಸಿದ್ದದು ಇತಿಹಾಸ. 34 ವರ್ಷಗಳ ಕಾಲ ಅಜೇಯ ಅನ್ನಿಸಿಕೊಂಡಿದ್ದ ಸರ್ಕಾರ ಕುಸಿದು ಬಿಟ್ಟಿತು. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಆ ಕ್ಷಣ ಕೇವಲ ರಾಜಕೀಯ ಗೆಲುವಲ್ಲ, ಅದು ಒಂದು ಮಹಿಳೆಯ ಅಸಾಧ್ಯ ಹೋರಾಟದ ಜಯವಾಗಿತ್ತು. ಆದರೆ ಅಧಿಕಾರ ಸಿಕ್ಕ ನಂತರ ಕಥೆ ಮುಗಿದಿಲ್ಲ. ನಿಜವಾದ ಒತ್ತಡ ಅಲ್ಲಿ ಆರಂಭವಾಯಿತು. ಆಡಳಿತ, ವಿರೋಧ, ಭ್ರಷ್ಟಾಚಾರದ ಆರೋಪಗಳು, ರಾಜಕೀಯ ಹಿಂಸಾಚಾರ, ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆ. ಪ್ರತಿಯೊಂದು ದಿನವೂ ಹೊಸ ಸವಾಲು. ಹಲವರು ಅವಳನ್ನು ಟೀಕಿಸಿದರು, ಕೆಲವರು ಅವಳನ್ನು ಜನನಾಯಕಿ ಎಂದರು, ಇನ್ನೂ ಕೆಲವರು ಅವಳನ್ನು ಹಠಗಾರ್ತಿ ಎಂದರು. ಆದರೆ ಒಂದು ವಿಷಯವನ್ನು ಅವಳ ವಿರೋಧಿಗಳು ಒಪ್ಪುತ್ತಾರೆ: ಮಮತಾ ಬ್ಯಾನರ್ಜಿ ಭಯಪಡುವ ರಾಜಕಾರಣಿಯಲ್ಲ. ಅವಳ ರಾಜಕೀಯ ಶೈಲಿ ಸಂಪೂರ್ಣ ವಿಭಿನ್ನ. ದೊಡ್ಡ ಭದ್ರತಾ ವಲಯಗಳಿಲ್ಲದೆ ರಸ್ತೆಗಳಲ್ಲಿ ನಡೆಯುವ ನಾಯಕಿ, ಇನ್ನೂ ಸರಳ ಸೀರೆ ಭರಿಸುವ ಮಹಿಳೆ, ದೊಡ್ಡ ದೊಡ್ಡ ಭಾಷಣಗಳಿಗಿಂತ ನೇರ ಮಾತುಗಳನ್ನು ನಂಬುವ ವ್ಯಕ್ತಿತ್ವ. ಇದೇ ಕಾರಣಕ್ಕೆ ಜನರು ಅವಳನ್ನು ದೀದಿ ಅಂತ ಕರೆಯಲು ಆರಂಭಿಸಿದರು. ಆದರೆ ಪ್ರಶ್ನೆ ಇನ್ನೂ ಉಳಿದೇ ಇದೆ:
ಒಬ್ಬ ಸಾಮಾನ್ಯ ಮಹಿಳೆ ಹೇಗೆ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಸವಾಲು ಮಾಡಬಲ್ಲಳು? ಉತ್ತರ ಬಹುಶಃ ಅವಳ ಜೀವನದಲ್ಲೇ ಇದೆ. ಮಮತಾ ಎಂದಿಗೂ ಪರಿಪೂರ್ಣ ನಾಯಕಿಯಾಗಲು ಪ್ರಯತ್ನಿಸಲಿಲ್ಲ. ಅವಳು ಕೋಪಗೊಂಡಳು, ಅತ್ತಳು, ಕೂಗಿದಳು, ಹೋರಾಡಿದಳು ಮತ್ತು ಅದಕ್ಕಾಗಿಯೇ ಜನರಿಗೆ ಅವಳು ನಿಜವಾದವಳಂತೆ ಕಾಣಿಸಿಕೊಂಡಳು. ಇಂದಿಗೂ ಭಾರತೀಯ ರಾಜಕೀಯದಲ್ಲಿ ಅವಳ ಹೆಸರು ಕೇಳಿದಾಗ ಹಲವರಿಗೆ ಒಂದೇ ಚಿತ್ರ ನೆನಪಾಗುತ್ತದೆ. ಬಿಳಿ ಸೀರೆ ಧರಿಸಿದ ಸಣ್ಣ ಕಾಯದ ಮಹಿಳೆ, ಆದರೆ ಒಳಗೆ ಉರಿಯುತ್ತಿರುವ ಜ್ವಾಲಾಮುಖಿ. ಏಕೆಂದರೆ ಅಧಿಕಾರವನ್ನು ಹಲವರು ಪಡೆಯುತ್ತಾರೆ, ಆದರೆ ಜನರ ಭಾವನೆಯಾಗುವುದು ಕೆಲವರಿಗೆ ಮಾತ್ರ ಸಾಧ್ಯ. ಮತ್ತು ಮಮತಾ ಬ್ಯಾನರ್ಜಿ ಆ ಕೆಲವರಲ್ಲಿ ಒಬ್ಬಳು. ಅವಳ ಕಥೆ ನಮಗೆ ಒಂದು ದೊಡ್ಡ ಸತ್ಯವನ್ನು ನೆನಪಿಸುತ್ತದೆ. ನಿಮ್ಮ ಬಳಿ ಹಣ ಇಲ್ಲದಿರಬಹುದು, ದೊಡ್ಡ ಕುಟುಂಬ ಬೆಂಬಲ ಇರದೇ ಇರಬಹುದು, ನಿಮ್ಮ ವಿರುದ್ಧ ಸಂಪೂರ್ಣ ವ್ಯವಸ್ಥೆ ನಿಂತಿರಬಹುದು, ಆದರೆ ನಿಮ್ಮೊಳಗೆ ಹೋರಾಡುವ ಮನಸ್ಸು ಇದ್ದರೆ ಇತಿಹಾಸವನ್ನೇ ಬದಲಾಯಿಸಬಹುದು.